ಮತ್ತೆ ನಾನು ನೀವು ಒಮ್ಮೆಲೆ ಈಗ ನಿಮ್ಮ ಸಮಾಧಾನಕ್ಕೆ ನಾನು ಮಾತಾಡೋದು ಖಂಡಿತ ಮಾತಾಡೋದು. We can understand. We know, sir. ಒಂದು ಪಕ್ಕ ಇದ್ರೆ ಮಾತ್ರ ನಾನು ಹೇಳ್ತೇನೆ. ನಾವು ಇಲ್ಲದಿದ್ರು 4 ತಾರೀಕು ಆಕ್ಚುಲಿ ಇವತ್ತು ಕೂಡ ಬರಬೇಕಿತ್ತು ಇಂಜಿನಿಯರ್, ಬರ್ಲಿಕ್ಕೆ ಆಗಲಿಲ್ಲ. ಅಲ್ಲ, ನಾವು ಇಂಜಿನಿಯರ್ ಬರ್ತೇವೆ ಅಂತೇಳಿ ಒಪ್ಪಿಬಿಟ್ಟು ಅವರು ಬೇರೆ ಅಲ್ಲ, ಅವರು ಬೇರೆ ಕಡೆಯಲ್ಲಿ ಅವರು ಬೇರೆ ಕಡೆ ಚಾರ್ಜ್ ಇಲ್ಲಿ ಚಾರ್ಜ್ ಎಲ್ಲಿ ಹೋಗ್ತಾರೆ ಅಲ್ಲ ಸರ್, ಇಲ್ಲಿ ಹಾಗೆ ಬಂದಾಗ ನೋಡಿ, ನಾವು ಈ ವರ್ಷವೇ ತಗೊಂಡ ಕಾಮಗಾರಿಗಳು ಸುಳ್ಯ ಹಾಗಾಗಿ ಒಂದೊಂದು ವಾರ್ಡಿಗೆ ಇಷ್ಟಿಷ್ಟು ಅಂತ ಬಂದಾಗ ಅವರಿಗೂ ಒತ್ತಡ ಇರ್ತದೆ. ನಮ್ಮಲ್ಲೇನು ಹಣ ಸರ್ಪ್ಲಸ್ ಇದ್ದರೆ ನೀವು ಹೇಳಿದಾಗ 25 ಲಕ್ಷ 30 ಲಕ್ಷ ಇದ್ದಾನೆಲ್ಲ ತಗೊಳ್ಬೋದು, ಕಾಮಗಾರಿ ಅನುಕೂಲ ಆಗೋದಿಲ್ಲ. ಒಂದೊಂದು 4 ಲಕ್ಷ 5 ಲಕ್ಷ 4 ಲಕ್ಷ 4 ಲಕ್ಷ 5 ಲಕ್ಷ ಹೀಗೆ ವಿವಿಧ ಕಾಮಗಾರಿಗಳನ್ನು ಮಾಡಿಸ್ಬೇಕು. ಇಲ್ಲ ಸರ್, ಈಗ ನಾವು ಇರೋದು ನಗರ ಪಂಚಾಯತ್, ಗ್ರಾಮ ಪಂಚಾಯತಿಗಳೆಲ್ಲ ತಗೊಂಡು ನಾವು ಕೂಡ ಸಣ್ಣದ್ರಲ್ಲೆಲ್ಲ ಇರಬೇಕು. ರಸ್ತೆಗಳು ಹೊಂಡ ಗುಂಡಿಗಳು ಬಿದ್ದಾಗ ಕನಿಷ್ಠ ಪಕ್ಷ ಏನು ಮಾಡ್ತಾರೆ ಅಂತ ಹೇಳಿದರೆ ಆ ಪಂಚಾಯತಿನಿಂದ 1-2 ಜನರನ್ನು ಆ ರಸ್ತೆಗೆ ಬಿಟ್ಟು ಆ ಹೊಂಡಗಳನ್ನು ಅವರು ಮುಚ್ಚುವಂಥ ಕೆಲಸ ಮಾಡ್ತಾ ಇರ್ತೀವಿ. ಅಲ್ಲ, ಈ ಗುಂಡಿಗಳು ಅಲ್ಲ ಏನೋ ಈಗ ನೀವು ಹೇಗೆ ಹೇಳಿದ್ರಿ, ಗಟ್ಟಿ ಮಣ್ಣನ್ನು ತಂದು ಹಾಕಿ ಸದ್ಯಕ್ಕೆ ಇದು ಮಾಡ್ತೀವಿ. ಆ ರೀತಿಯಾಗಿ ಹಾಕಿದರೆ ಈ ಬೀಳುವ ಮಕ್ಕಳ ಸಂಖ್ಯೆ, ವಾಹನದಲ್ಲಿ ಬಿಡುವವರ ಸಂಖ್ಯೆ ಕಡಿಮೆ ಆಗ್ತದೆ.